ಇದ್ರ ಬಗ್ಗೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೊ ನವೆಂಬರ್ 4ನೇ ತಾರೀಕು ಕೋರ್ಟಲ್ಲಿ ಕೇಸ್ ನಡೆದಿತ್ತು. ಈ ಟೈಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಂದು ಎಕ್ಸಾಮ್ ಡೇಟ್ ಬಂದಿದೆ. ಇದರಲ್ಲಿ ಆ ಎಕ್ಸಾಮ್ ಡೇಟಲ್ಲಿ ಏನೇನು ಇದೆ ಅಂತ ಹೇಳಿದರೆ, ನೋಡಿ ಸ್ನೇಹಿತರೆ, ಹೊಸದಾಗಿ ಇರುವಂಥದ್ದು ಇದು. ಇಲ್ಲಿ ನೋಡಿ ಸ್ನೇಹಿತರೆ, ನೋಟಿಸ್ ರಿಗಾರ್ಡಿಂಗ್ ಟೆಂಟೇಟಿವ್ ಶೆಡ್ಯೂಲ್ ಆನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಫಾರ್ ವೇರಿಯಸ್ ಪೋಸ್ಟಸ್ ಗ್ರೂಪ್ ಡಿ ಎಕ್ಸಾಮ್ಸ್ ಅಂತ ಹಾಕಿದ್ದಾರೆ. ಸೊ ನೆಕ್ಸ್ಟ್ CEN 04/2024 ಆವಾಗ ನೋಟಿಫಿಕೇಶನ್ ಆಗಿರೋದು ಇದು. 4 ಜನವರಿ 2026ರಿಂದ 17 ಮಾರ್ಚ್ 2026 ಅಂತ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ದ ಲಿಂಕ್ ಆಫ್ ವಿವಿಂಗ್ ದ ಎಕ್ಸಾಮ್ ಸಿಟಿ ಡೇಟ್ ಅಂಡ್ ಡೌನ್ಲೋಡಿಂಗ್ of travel authority of SC/ST candidates will be made 10 days before prior exam date ಅಂತ ಕೊಟ್ಟಿದ್ದಾರೆ. ಇದು ಸೊ ಹಾಗೆ ನೆಕ್ಸ್ಟ್ ಕಾಲ್ ಲೆಟರ್ ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ 4 ದಿನದ ಮೊದಲು ಕಾಲ್ ಲೆಟರ್ ಮತ್ತು ಎಕ್ಸಾಮ್ ಸಿಟಿಯನ್ನು ನೋಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಸೊ ಇದಾದ್ಮೇಲೆ ನೀವು ನೋಡ್ಬೋದು ಸ್ನೇಹಿತರೆ, ಆಧಾರ್ ಲಿಂಕ್ ಆಗಿರಬೇಕು ಅಂತ ಇದರಲ್ಲೂ ಇದೆ ನೋಟಿಫಿಕೇಶನ್ ಅಲ್ಲಿ. ಸೊ ಇದನ್ನ ತುಂಬಾ ಜನ ನಂಬಿಟ್ಟು ತುಂಬಾ ಅಂದ್ರೆ 4 ಜನವರಿಯಿಂದನೇ ಎಕ್ಸಾಮ್ ಆಗುತ್ತೆ ಆ ರೀತಿಯಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದು ತುಂಬಾ ಹರಿದಾಡ್ತಿದೆ. ಸೊ ಹಾಗಾಗಿ ಇದು ಏನಾಗಿದೆ ಅಂತ ಹೇಳಿದ್ರೆ, ಇದು ಕಂಪ್ಲೀಟ್ಲಿ ಬಂದ್ಬಿಟ್ಟು ಇದು ಫೇಕ್ ಆಗಿದೆ. ಓಕೆನಾ, ಈ ಡೇಟ್ ಬಂದ್ಬಿಟ್ಟು ಫೇಕ್ ಆಗಿದೆ. ಯಾವಾಗ ಈ ರೀತಿ ಆಗತ್ತೋ, ಯಾವಾಗ ಈ ರೀತಿಯಾಗಿ ಹೊಸ ಫೇಕ್ ಎಕ್ಸಾಮ್ ಡೇಟನ್ನು ಬಿಡ್ತಾರೋ ಅದನ್ನು ಯಾವಾಗಲೂ ಕೂಡ ನೀವು ನಂಬೇಡಿ. ಯಾವಾಗಲೂ ಕೂಡ ಬರುವಂಥದ್ದು ಎಕ್ಸಾಮ್ ಡೇಟ್ ಬರುವಂಥದ್ದು ಅವರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ನಲ್ಲೇ ಕೂಡ ಬರುತ್ತೆ. ಇದು ಯಾವಾಗಲೂ ಕೂಡ ಅಫಿಷಿಯಲ್ ವೆಬ್ಸೈಟ್ ನೋಟಿಸ್ ಆಗಿ ಬರುವಂಥದ್ದು. ಅಂದರೆ ಯಾವಾಗಲೂ ಕೂಡ ಇವಾಗ ನೀವು ನೋಡ್ಬೋದು ಸ್ನೇಹಿತರೆ, ಈಗ SSC ಅವ್ರದ್ದಾಗಿರ್ಬೋದು ಅಥವಾ RRBದವ್ರದ್ದಾಗಿರ್ಬೋದು, ಯಾವಾಗಲೂ ಕೂಡ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಅಂತ ಇರುತ್ತೆ. ನೋಡಿ, ಇದರಲ್ಲಿ ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು RRB ಅಪ್ಲೈ ಅಂತ ಇದೆ. SSC ಅವ್ರದ್ದಾದ್ರೆ ssc.nic ಅಂತ ಬರುತ್ತೆ. ಸೊ ಅವರು ಅಫಿಷಿಯಲ್ ಆಗಿ ಒಂದು ನೋಟಿಸಲ್ಲೇ ಕೂಡ ಅವರು ಬಿಡುಗಡೆ ಮಾಡ್ತಾರೆ. ಸೊ ಈ ರೀತಿಯಾದಂತಹ ಫೇಕ್ಗಳನ್ನು ನೀವು ನಂಬೇಡಿ. ಇದು ಯಾವಾಗಲೂ ಕೂಡ ತುಂಬ ಡೇಂಜರ್ ಆಗಿರುತ್ತೆ. ಯಾಕಂದರೆ 4 ಜನವರಿ ಅಂತ ಹೇಳ್ಕೊಂಡು ಈಗ ಡಿಸೆಂಬರಲ್ಲೇ ಎಕ್ಸಾಮ್ ಆದರೆ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತೀರಾ? ಸೊ ಹಾಗಾಗಿ ಯಾವಾಗಲೂ ಕೂಡ ಇದನ್ನು ನಂಬೇಡಿ. ಸೊ ಅವರ ಅಫಿಷಿಯಲ್ ನೋಟಿಸಲ್ಲೇ ಬರುವಂಥದ್ದು. ಓಕೆನಾ? ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಬೇರೆ ಜನರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಿರಲ್ಲ. ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.